ಪ್ರೊಡಕ್ಷನಿಂದನೇ ಹೇಳ್ತಾರೆ, ಈ ಥರ ಸೀರಿಯಲ್ ವೈಂಡ್ ಅಪ್ ಆಗ್ತಿದೆ ಅಂತ ಹೇಳ್ತಾರೆ. ಏನು ರಿಯಾಕ್ಟ್ ಮಾಡಿದ್ರಿ, ಹೆಂಗಿತ್ತು ಅಂದರೆ ಕಾಲ್ ಮಾಡಿ ಹೇಳಿದ್ರಿ ಮನೆಯಲ್ಲಿ? ನಾನು ಯಾರಿಗೂ ಕಾಲ್ ಮಾಡಲಿಲ್ಲ, ಆ್ಯಕ್ಚುಲಿ ಯಾರಿಗೂ ಕಾಲ್ ಮಾಡಲಿಲ್ಲ. ನಾನೇ ಓಕೆ ಅಂದರೆ ನನಗೆ ಪ್ರೋಸೆಸ್ ಮಾಡ್ಕೊಳ್ಳೋಕೆ ಟೈಮ್ ಆಯಿತು. ಗೊತ್ತಾಗಿ ಇನ್ನೊಂದು ನೆಕ್ಸ್ಟ್ ಡೇ ಶೂಟ್ ಇದೆ ಅಂದಾಗ ನನಗೆ ಶೂಟಿಂಗ್ ಮಾಡ್ತಿರೋ ಫೀಲೇ ಇರಲಿಲ್ಲ. ಅಂದರೆ ಅವತ್ತಿನ ದಿನವೇ ಹೋಗ್ತಿಲ್ಲ, ಅಂದರೆ ಏನೋ ಒಂಥರ ಮಿಕ್ಸ್ಡ್ ಫೀಲಿಂಗ್ಸು. ನಾಳೆಯಿಂದ ಇದಿರಲ್ಲ ಅಂದರೆ ನಮ್ಗೆ ಪ್ರತಿದಿನ ಹೇಗಿರ್ತಿತ್ತು ಅಂದರೆ ಶೂಟಿಂಗ್ ಮುಗೀತಾ, ಶೂಟಿಂಗ್ ಮುಗೀಲಿ, ನೈಟ್ ಶೂಟ್ ಆ ಥರ. ಅಯ್ಯೋ ಇದು ಲಾಸ್ಟು, ವಿ ಆರ್ ಡೂಯಿಂಗ್ ಇಟ್ ಲಾಸ್ಟ್ ಅಂತ ಅನಿಸೋದು. ಯು ಕ್ಯಾನ್ ಸ್ಟಿಲ್ ಸಿ, ಅಂದರೆ ನಂದು ಲಾಸ್ಟ್ ಲೈಕ್ ರಾಣಿದೊಂದು ಬೈಟ್ಸ್ ಏನೋ ತೊಗೊಂಡ್ರು, ನನಗೆ ಬೈಟ್ಸೇ ಹೇಳೋದಕ್ಕಾಗ್ತಿಲ್ಲ. ಅಂದರೆ ಸೀನ್ ಮುಗಿಸಿದ್ದೀವಿ, ಐ ಆಮ್ ಡನ್, ಅಂದರೆ ನಮ್ಮ ಸೀರಿಯಲ್ ಈಗ ಮುಗಿದು ನಾನು ಲಾಸ್ಟ್ ಡೈಲಾಗ್ ಅಂತಲೂ ನಮ್ಮ ಡೈರೆಕ್ಟರ್ ಸರ್ ಹೇಳಿದ್ರು, ಇದು ನೀನು ಲಾಸ್ಟ್ ಡೈಲಾಗ್ ಅಂತ ಹೇಳಿದ್ರು. ನಂಗೆ ಆಲ್ರೆಡಿ ಅಲ್ಲೇ ಎಮೋಷ್ನಲ್ ಆಗಿದೆ. ಅದರಲ್ಲಿ ರಾಣಿದೊಂದು ಪ್ರೋಮೋ ಎತ್ಕೊಬಂದರು, ಅಂದರೆ ಬೈಟ್ಸ್ ಕೊಡಬೇಕು ಅಂತ. ನನಗೆ ಆಗಲೇ ಇಲ್ಲ, ಐ ಆಮ್ ಲೈಕ್ ಕ್ರೈಯಿಂಗ್ ಇಲ್ಲ, ಕ್ರೈಯಿಂಗ್ ನಂಗೆ ಅಳು ಬರ್ತಿದೆ, ಹೇಳೋಕ್ಕಾಗ್ತಿಲ್ಲ. ಆದರೂ ನಮ್ಮ ಡೈರೆಕ್ಟರ್ ಸರ್ ಪಾಪ ಒಂದೊಂದು ವರ್ಡೇ ಕೊಟ್ಟರು, ಒಂದೊಂದು ವರ್ಡೇ ಹೇಳು ಸಾಕು ಅಂಥೇಳಿ ಒಂದೊಂದು ವರ್ಡೇ ಹೇಳಿ, ಅದಾದಮೇಲೆ ನಂಗೆ ಕಂಟ್ರೋಲೇ ಮಾಡೋಕ್ಕೆ, ಆ ವಿಡಿಯೋದಲ್ಲಿ ಇನ್ನೂ ಫುಲ್ ರೆಡ್ ಆಗಿಬಿಡಿದೆ ಕಣ್ಣು. ಸೊ ಆ ಒಂದು ಎಮೋಷನ್ಸ್ ಒಂಥರ ಎಕ್ಸ್ಪ್ಲೇನ್ ಮಾಡೋದಕ್ಕೂ ಆಗೋಲ್ಲ. ನಾಳೆಯಿಂದ ಒಂದು ಕ್ರೂ ಇರಲ್ಲ, ಒಂದು ಪ್ರೊಡಕ್ಷನ್ ಅವ್ರು ಇರಲ್ಲ, ಯಾರೂ ಇರಲ್ಲ, ಶೂಟಿಂಗ್ ಇರಲ್ಲ, ಲೇಟ್ ನೈಟ್ ಶೂಟ್ ಅಂತ ಕಂಪ್ಲೇಂಟ್ ಮಾಡೋದಿರಲ್ಲ, ಕಾಸ್ಟ್ಯೂಮ್ಸ್ ಅರೇಂಜ್ ಮಾಡೋ ಗಡಿಬಿಡಿ ಇರಲ್ಲ, ಏನೂ ಇಲ್ಲ. ಇಟ್ ಇಸ್ ಲೈಕ್ ಬ್ಲ್ಯಾಂಕ್. ಸೊ ಪ್ರೋಸೆಸ್ ಮಾಡ್ಕೊಳಕ್ಕೆ ನನಗಂತೂ ಇಟ್ ಟುಕ್ ಅರೌಂಡ್ 1 or 2 weeks ನನಗೆ ಪ್ರೋಸೆಸ್ ಮಾಡ್ಕೊಳಕ್ಕಾಯಿತು. ಹೀ ಈಸ್ ವೆರಿ, ಅಂದರೆ ಏನು ಹೇಳ್ತಾರೆ ಅಂದರೆ ಎಲ್ಲನೂ ಹೀಲ್ ಟೇಕ್ ಇಟ್ ನಾರ್ಮಲಿ. ಅಂದರೆ ತುಂಬ ಎಕ್ಸೈಟ್ ಆಗೋ ವಿಷಯ ಹೇಳಿದ್ರು ಹೀಲ್ ಟೇಕ್ ವೆರಿ ನಾರ್ಮಲಿ, ತುಂಬ ಸ್ಯಾಡ್ ಆಗೋ ವಿಷಯ ಹೀಲ್ ಟೇಕ್ ಇಟ್ ನಾರ್ಮಲಿ. ಹಾಗೆ ಅಂದರೆ ತುಂಬ ಎಕ್ಸ್ಪ್ರೆಸ್ ಮಾಡಲ್ಲ ಅವರು ಕೂಡ. ಸೊ ಹಾಗಾಗಿ ಹೀ ಟುಕ್ ಇಟ್ ವೆರಿ ನಾರ್ಮಲಿ ಅಷ್ಟೇ. ಆಮೇಲೆ ಅವ್ನು ತುಂಬ ಹೇಳ್ತಿದ್ದ ನಾನು ಅಳಲ್ಲ ಅಂತ, ಬಟ್ ಅವ್ನು ಕಂಡ್ರೆ ಒಂದು ಡ್ರಾಪ್ ನೀರು ಬಂತು. ಸೊ ಏನು ಕಾನ್ವರ್ಸೇಷನ್ ಹಿಂಗೆ ನಾನು ಐಶು ಎಲ್ಲ ನಿಂತ್ಕೊಂಡು ಗ್ರೂಪ್ ಮಾಡ್ಕೊಂಡು ನಿಂತಿದ್ದಾಗ ಮಾತಾಡ್ತಾ ಇರೋವಾಗ ಅದೇ ಹೇಳ್ತಿದ್ದ ಎಲ್ರಿಗೂ. ಅಂದರೆ ನೀನು ಐಶುಗೇನೋ ವಿಶ್ ಮಾಡ್ದೆ, ಎಲ್ರಿಗೂ ವಿಶ್ ಮಾಡ್ದೆ. ಆಮೇಲೆ ಹಂಗೆ ಹೇಳಿದೆ, ನಂಗೆ ಬಿಸ್ನೆಸ್ ಹೀಲ್ ಆಲ್ವೇಸ್ ಸ್ಟಿಲ್, ಅಂದರೆ ಬಿಸ್ನೆಸ್ಸಲ್ಲಿ ನೀನೇನಾದ್ರು ಅಚೀವ್ ಮಾಡು ಬಿಸ್ನೆಸ್ಸಲ್ಲಿ ಅಂತ. ಸೊ ನಿನ್ನ ಒಂದಷ್ಟು ವರ್ಷ ಆದಮೇಲೆ ಬಿಸ್ನೆಸ್ ವುಮೆನ್ ಆಗಿ ನೋಡೋದಕ್ಕೆ ಇಷ್ಟಪಡ್ತೀನಿ, ಐಶುನ ದೊಡ್ಡ ಹೀರೋಯಿನ್ ಆಗಿ ನೋಡೋಕ್ಕೆ ಇಷ್ಟಪಡ್ತೀನಿ ಅಂದರೆ ಒಬ್ಬೊಬ್ರಿಗೆ ಅವ್ರವ್ರ ಫೀಲ್ಡಲ್ಲಿ ಹೀ ಟೋಲ್ಡ್ ನಿಮ್ಮನ್ನು ಹಂಗೆ ನೋಡೋಕ್ಕೆ ಇಷ್ಟಪಡ್ತೀನಿ ಅಂತ ಹೀ ಟೋಲ್ಡ್. ಸೊ ಸಿಕ್ಕಾಪಟ್ಟೆ ಇಮೋಷ್ನಲ್ ಡೇ ಅನಿಸುತ್ತೆ ಅದು ನಿಮಗೆ ಲಾಸ್ಟ್ ವೈಂಡ್ ಅಪ್ ಆಗಿದ್ದು. ಅದು ಬಿಟ್ಟರೆ ಈಗ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಯಾವ ರೀತಿ ಅರ್ನ್ ಮಾಡ್ತಾ ಇದ್ದೀರಿ, ಕೊಲಾಬ್ರೇಷನ್ಸು ಏನು ಕತೆ ಏನು? ಅದೇ ಹೇಳಿದ್ದೆ, ನಾನು ಅಲ್ಲಿಂದ ಬಂದಾಗ ನಂಗೆ ಒಂದಷ್ಟು ದಿನ ಬೇಕಾಯಿತು ಪ್ರೋಸೆಸಿಂಗಿಗೆ. ಸೊ ಮನೇಲಿ ಇದ್ದಾಗ ಅದೇ ನನಗೆ ಅನ್ನಿಸ್ತು ಇದೆಲ್ಲ ಮೆಮೊರೀಸ್ ಸ್ವಲ್ಪ ಸೇವ್ ಮಾಡೋಣ ಅಂದ್ಕೊಂಡು ನಾನು ಅವಾಗ ಮಾಡಿದ ವ್ಲಾಗ್ಸ್ ಎಲ್ಲ ಹಾಕ್ಕೊಂಡು ಎಂಟರ್ಟೈನಿಂಗಾಗಿ ಇಟ್ಕೊಂಡಿದ್ದೆ. ನನಗೇನೋ ಬ್ಯಾಡ್ ಲಕ್ ಅಂತಾರಲ್ಲ, ಲಾಸ್ಟ್ ಮಂತ್ ನಂಗೆ ಫುಲ್ಲು ಬ್ಯಾಡ್ ಲಕ್ಕೆ ಒಂಥರ. ನಂದು ಯೂಟ್ಯೂಬ್ ಸಡನ್ನಾಗಿ ಬ್ಲಾಕ್ ಆಯಿತು. ಸೊ ಇಟ್ ಹ್ಯಾಡ್ ಸಮ್ ರೀಸನ್ಸು, ಅದಕ್ಕೋಸ್ಕರ ಬ್ಲಾಕ್ ಆಯಿತು. ನಾನು ಅವತ್ತಿಂದ ಇವತ್ತು ತನಕ ಕಂಪ್ಲೀಟಾಗಿ ನಾನು ಆ್ಯಕ್ಟಿವ್ ಆಗೇ ಇಲ್ಲ ಇನ್ಸ್ಟಾಗ್ರಾಮಲ್ಲಿ. ಯಾಕಂದರೆ ನನ್ನ ಇಂಟ್ರೆಸ್ಟೇ ಹೊಟ್ಟೋಯ್ತು. ಅಂದರೆ ಇಂಟ್ರೆಸ್ಟ್ ಕೊಟ್ಟು ಮಾಡ್ತಿದ್ದು ಅದು ಒಂದೇ, ಅಂದರೆ ಖುಷಿ ಕೊಡ್ತಾ ಇದ್ದಿದ್ದು. ಸೊ ಬ್ಲಾಕ್ ಆಯಿತು, ಅದು ಪ್ರೊಸೆಸಿಂಗಲ್ಲಿದೆ, ಇನ್ನು ಬರುತ್ತೋ ಇಲ್ವೋ ಗೊತ್ತಿಲ್ಲ. 100% ಅದು ವಾಯ್ಲೇಟ್ ಆಗಿ ಏನೋ ವೀಡಿಯೋಸಲ್ಲಿ ಏನೋ ವಾಯ್ಲೇಟ್ ಆಗಿ ಅದು ಬ್ಲಾಕ್ ಆಗಿದೆ. ಅದಿನ್ನೂ ಬರುತ್ತೋ ಇಲ್ಲ 100% ಅದು ಗೊತ್ತಿಲ್ಲ. ಬಟ್ ಸಮ್ ಹೋಪ್, ಅಂದರೆ ಟ್ರೈ ಮಾಡ್ತಾಯಿದ್ದೀವಿ. ಸೊ ಅದು ಬರೋ ತನಕ ಏನೂ ಮಾಡೋದು ಬೇಡ ಅಂತ ಆರಾಮಾಗಿದ್ದೀನಿ. ಸೊ ಏನರಲ್ಲೂ ಅಷ್ಟು ಆ್ಯಕ್ಟಿವ್ ಇಲ್ಲ, ಬಟ್ ಅದೇ ಪ್ರಮೋಷನ್ಸ್ ಅದು ಇದು ಹೋಗಿ ಬರ್ತೀವಿ. ಈ ಟೈಮಲ್ಲಿ ಕೆಲಸ ಇದ್ದಾಗ ಒಂಥರ, ಸೊ ಕೆಲಸ ಇಲ್ಲ ಯಾವುದೇ ವ್ಯಕ್ತಿಗೆ ಅಂದಾಗ ಅದು ತುಂಬ ಹಾರ್ಡ್ ಫೇಸ್. ಸೊ ಈಗ ಏನು ಹೇಳ್ತಾರೆ? ಏನಿಲ್ಲ, ನಮ್ಮಮ್ಮ ಅಂತೂ ಸ್ವಲ್ಪ ಅಂಗಿಸ್ತಿದ್ರು. ಅಂದರೆ ಆವಾಗ ಅಯ್ಯೋ ಶೂಟು ರಾತ್ರಿ ಹಂಗೆ ಹಿಂಗೆ ಅಂತೆಲ್ಲ ಹಿಂಸೆ ಪಟ್ಕೋತಿದ್ದೆ, ಇವಾಗ ನೋಡೋ ಗೊತ್ತಾಗ್ತಿದ್ಯಾ ನಿನಗೆ ಅಂತ ಹೇಳ್ತಿದ್ರು. ಸೊ ಅಪ್ಪ ಏನೂ ಹೇಳಲಿಲ್ಲ, ಮುಗೀತಾ ಅಂತ ಕೇಳಿದ್ರು, ಮುಗೀತು ಅಂದೆ ಅಷ್ಟೇ. ಆದ್ಬಿಟ್ರೆ ಮನೇಲೆಲ್ಲ ಏನೂ ಆ ಥರ ಏನೂ ಹೇಳಲಿಲ್ಲ. ಓ ಎಲ್ಲರೂ ಖುಷಿಪಟ್ಟರು. ನಿಮಗೆ ಸಿಕ್ಕಿರುವಂಥ ಕ್ರೇಜಿ ಕಮೆಂಟು ಅಥವಾ ನಿಮ್ಗೆ ಈ ಜರ್ನಿಯಲ್ಲಿ ಯಾವುದಾದ್ರೂ ಹುಚ್ಚು ಫ್ಯಾನು, ಅಂದರೆ ನಿಮ್ಮ ಹಿಂದೆ ಬಿದ್ದಿರೋರು ಯಾರಾದರೂ ಇತ್ತಾ, ಹೇಗೆ? ನಾನು ಒಂದು ಸಲ ಸ್ಟಾರ್ಟಿಂಗಲ್ಲೇ ರಾಮೇಶ್ವರಂಗೆ ಹೋಗಿದ್ದೆ ನಮ್ಮ ಅಕ್ಕ ಜೊತೆ ದೋಸೆ ತಿನ್ನೋಕ್ಕಂತ. ಸೊ ಅಲ್ಲಿ ಸಡನ್ನಾಗಿ ನಾವೇನೇನೆಲ್ಲ ಊಟ ಮಾಡ್ಕೊಂಡು ಆಚೆ ಬಂದಿದ್ದೀವಿ, ಒಂದು ಹುಡುಗ ಸೀದಾ ಬೈಕ್ ಎತ್ಕೊಂಡು ಹಿಂಗೆ ಅಡ್ಡ ಹಾಕ್ದ.
ನನಗೆ ಲಿಟ್ರಲಿ ಮಿಕ್ಸ್ಡ್ ಎಮೋಷನ್ಸ್. ಅಂದರೆ ನಂಗೆ ಅಷ್ಟೊಂದು ಹುಡುಗರು ಫ್ರೆಂಡ್ಸ್ ಆ ಥರ ಎಲ್ಲ ಯಾರಪ್ಪ ಇದು ಅಕ್ಕ ಬೇರೆ ಇದ್ದಾರೆ ಜೊತೇಲಿ, ಹಿಂಗೆ ಬಂದುಬಿಟ್ಟಲ್ಲ, ಯಾರು ಅಂತ ನೋಡ್ತಾ ಇದ್ದೀನಿ. ಆ ಬೈಕೆಲ್ಲ ನಿಲ್ಸಿ ಹಿಂಗೆ ಬಂದು, ಏನು ಜಾನ್ಸಿ ಮೇಡಮ್ ನಿಮ್ಗೆ ಹುಡುಗರು ಅಂದರೆ ಆಗಲ್ವಾ, ಯಾಕೆ ನೀವು ಅಷ್ಟು ದ್ವೇಷ ಹುಡುಗರು ಅಂದರೆ ಅಂತ ಫುಲ್ ಅವಾಜ್ ಆಗ್ತಿದೆ. ಆಮೇಲೆ ಕ್ಯಾರೆಕ್ಟರ್ ಅದು ಹಂಗೆ ಹಿಂಗೆ ಅಂತ, ಚೆನ್ನಾಗಿ ಮಾಡ್ತೀರಾ ಹಾಗೆ ಅಂತ ಹೇಳಿಬಿಟ್ಟು. ಸೊ ಆ ಥರ ಅಂದರೆ ಹುಡುಗರು ತುಂಬ ಬೈದಿರೋದಿದೆ ನನಗೆ. ಸೊ ಸ್ಟಾರ್ಟಿಂಗಲ್ಲಿ ಸಿಕ್ಕಾಬಡೆ ಹುಡುಗರು ಬ್ಯಾಡ್ ಕಮೆಂಟ್ಸು, ಏನು ನಿನ್ಗೆ ಹುಡುಗರು ಅಂದರೆ ಆಗಲ್ವಾ ಹಂಗೆ ಹಿಂಗೆ ಅಂದ್ಕೊಂಡೆಲ್ಲ ತುಂಬ ಬಂದಿದೆ. ಈಗ ದೇವ್ರನ್ನ ನಂಬೋದು ತುಂಬ ಇದೆ ನಾವು ಲೋ ಫೀಲ್ ಆದಾಗ ಎಲ್ಲ. ಸೊ ನೀವು ಯಾವ ದೇವಸ್ಥಾನಕ್ಕೆ ಹೋಗ್ತೀರಿ, ಏನು ಹೇಗೆ ಒಂದು ಬೇಜಾರಾಗಿರೋ ದಿನ ಹೆಂಗೆ ಕಳಿತೀರಿ, ಯಾವ ಬೆಂಗಳೂರಲ್ಲಿದ್ದರೆ ಯಾವ ದೇವಸ್ಥಾನಕ್ಕೆ ಹೋಗ್ತೀರಿ, ಅಥವಾ ನಿಮ್ಗೆ ಆಗಿರೋಂಥ ಒಂದು ಸ್ಪೆಷಲ್ ಎಕ್ಸ್ಪೀರಿಯನ್ಸು ಹಿಂಗೆ ಆಗಬೇಕು ಅಂತ ಅಂದ್ಕೊಂಡಿದ್ದೆಲ್ಲ ಆಗಿದೆ ಅಂತ? ನಂಗೆ ಆ್ಯಕ್ಚುಲಿ ನನಗೆ ರಾಘವೇಂದ್ರ ಸ್ವಾಮಿ ಅಷ್ಟು ನನಗೆ ಆ ದೇವ್ರ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ. ನಮ್ಮ ಚೈತ್ರಕ್ಕ ಫಸ್ಟ್ ಒಂದು ಸಲ ಕರ್ಕೊಂಡು ಹೋಗಿದ್ದೀನಿ ನನಗೆ. ಬಟ್ ಟ್ರಸ್ಟ್ ಮೀ, ಇವತ್ತು ತನಕ ನಾನು ರಾಘವೇಂದ್ರ ಸ್ವಾಮಿಗೆ ಏನೇನು ಕೇಳ್ಕೊಂಡಿದ್ದೀನಿ ಪ್ರತಿಯೊಂದು ಆಗಿದೆ. ಸೊ ಮಂತ್ರಾಲಯಕ್ಕೆ ನಾನು 1 ಇಯರಲ್ಲಿ ಒಂದು 4-5 ಟೈಮ್ಸ್ ಹೋಗಿದ್ದೆ 2024. 25 ಸೀರಿಯಲ್ ಸಿಕ್ಕಿದ್ರಿಂದ ನಾನು ಒಂದು ಸಲನೂ ಹೋಗೋಕ್ಕಾಗಲಿಲ್ಲ, ಇವತ್ತು ತನಕನೂ ಹೋಗೋದಕ್ಕಾಗಲಿಲ್ಲ. ಸೊ ಅದು ಬಿಟ್ಟರೆ ಶಿವನ ದೇವಸ್ಥಾನಕ್ಕೆ ಹೋಗ್ತಿದ್ದೆ, ಹಟ್ಟೂರಲ್ಲಿದೆ, ಯಲಹಂಕ ಹಟ್ಟೂರಲ್ಲಿ. ಸೊ ಅಲ್ಲಿ ನಾನು ಮುಂಚೆ 11 ವೀಕ್ಸ್ ಕಂಟಿನ್ಯೂಸ್ ಆಗಿ ಹೋಗಿದ್ದೆ. ಸೊ ಇವಾಗ ಅಲ್ಲಿಗೆ ಹೋಗ್ತಿದ್ದೀನಿ. ಸೊ ಐ ಬಿಲೀವ್ ಇನ್ ಗಾಡ್. ನನಗೆ ದೇವ್ರಂದರೆ ತುಂಬ ನಂಬಿಕೆ ಇದೆ, ತುಂಬ ಬಿಲೀವ್ ಮಾಡ್ತೀನಿ. ಐ ಬಿಲೀವ್ ಇನ್ ಗಾಡ್. ಸೊ ಹಾಗಾಗಿ ಸೂಪರ್ಸ್ಟಿಷಿಯಸ್ ಫೀಲಿಂಗಲ್ಲಿ ಅಂದರೆ ದೇವರಿದ್ರೆ ದೆವ್ವನೂ ಇರುತ್ತೆ ಅಂತ ಹೇಳ್ತಾರೆ. ನಿಮ್ಗೆಲ್ಲಾದ್ರದ್ದು ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಆಗಿದ್ದಿದೆಯಾ? ಎಕ್ಸ್ಪೀರಿಯನ್ಸ್ ಆಗಿಲ್ಲ, ಬಟ್ ಐ ಬಿಲೀವ್ ನೆಗೆಟಿವ್ ಎನರ್ಜಿ ಇದೆ ಅಂತ ಐ ಬಿಲೀವ್, ಬಟ್ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಓಕೆ, ಯಾರಾದರೂ ಹೇಳಿರೋ ಕತೆ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮಗೆ ಗೊತ್ತಾಗಿದ್ದಂಥದ್ದು ದೆವ್ವ ಇದೆ ಅನ್ನೋದಕ್ಕೆ ಯಾವುದಾದ್ರೂ ಒಂದು ಇನ್ಸಿಡೆಂಟ್? ಇಲ್ಲ, ಆ ಥರ ಅಂದರೆ ಹೇಳಿರ್ಬೋದೇನೋ, ಬಟ್ ನನಗೆ ನೆನಪಿಲ್ಲ. ಬಟ್ ಅದೇ ನಾನು ನಂಬ್ತೀನಿ, ಇದೆ ನೆಗೆಟಿವ್ ಎನರ್ಜಿ ಇದೆ ಅನ್ನೋದನ್ನು ನಾನು ನಂಬ್ತೀನಿ. ಸೊ ನಿಮ್ಮ ಫ್ಯಾನ್ಸಿಗೆ ಇವತ್ತಿಗೂ ಕೂಡ ನಿಮ್ಮನ್ನು ಲೈಕ್ ಮಾಡಿ ಇಷ್ಟಪಟ್ಟು ಕಾಮೆಂಟ್ಗಳನ್ನ ಹಾಕ್ತಾ ಇರ್ತಾರೆ, ಅವರಿಗೆಲ್ಲ ಏನು ಹೇಳ್ತೀರಿ? ಸೊ ಅಯ್ಯೋ, ಸ್ಟಾರ್ಟಿಂಗ್ ಅಂತೂ ನನ್ನ ಹತ್ರ ಇನ್ನೂ ಇದೆ ಸ್ಕ್ರೀನ್ಶಾಟ್ಸ್, ಒಂದು 500 to 600 ಸ್ಕ್ರೀನ್ಶಾಟ್ಸ್ ಇರ್ಬೋದು. ಲಿಟ್ರಲಿ ಎಲ್ಲರೂ ಇಷ್ಟಿಷ್ಟುದ ಬರೀತಿದ್ದಿದ್ದು ನನಗೆ ಯಾವಾಗಲೂ. ಅಂದರೆ ತುಂಬ ನನ್ನ ಕ್ಯಾರೆಕ್ಟರ್ ವೈಸ್ ದೇ ಯೂಸ್ ಟು ಎಕ್ಸ್ಪ್ಲೇನ್. ಅಂದರೆ ನೀವು ಹಿಂಗೆ ಮಾಡ್ತೀರಾ, ಈ ಸೀನಲ್ಲಿ ಹಿಂಗೆ ಮಾಡಿದ್ರಿ, ಇವತ್ತು ಹಿಂಗೆ ಮಾಡಿದ್ರಿ. ಅಂದರೆ ಇವತ್ತು ನಾನು ಆಮೇಲೆ ನನ್ನ ಗಂಡನ ಮನೆಗೆ ಹೋದ್ಮೇಲೆ ಅಲ್ಲಿ ತುಂಬ ಜನ ಕನೆಕ್ಟ್ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರು. ನಮ್ಮ ಮನೇಲಿ ಹಿಂಗೆ ಈ ಥರ ಕಷ್ಟ ನಾವು ಫೇಸ್ ಮಾಡಿದ್ದೀವಿ, ನೀರು ಹಿಂಗೆ ಹಿಡ್ಕೊಬಂದಿದ್ವಿ. ನಂದು ಬಿನ್ಗೆ ಸೀನ್ ಜಗಳ ಆಡೋದೊಂದು ತುಂಬ ವೈರಲ್ ಆಗಿತ್ತು. ಸೊ ಅದೂ ಅಷ್ಟೇ, ನಾವು ಹಿಂಗೆ ನೀರು ಕಿತ್ತಾಡ್ತಿದ್ವಿ. ಸೊ ಆ ಥರ ಅಂದರೆ ಕೆಲವೊಂದು ಸೀನ್ಸ್ಗಳನ್ನ ಇಟ್ಕೊಂಡು ತುಂಬ ಎಕ್ಸ್ಪ್ಲೇನ್ ಮಾಡೋರು. ಆಮೇಲೆ ಕ್ಯಾರೆಕ್ಟರ್ ವೈಸ್ ಆಗಿರೋ ನಾನು ಒಂದು ಸಲ ರಾಮ್ಜಿ ಸರ್ಗೆ ಒಂದು 200 ಸ್ಕ್ರೀನ್ಶಾಟ್ಸ್ ಏನೋ ಕಳಿಸಿದ್ದೆ. ಸರ್, ಇವತ್ತಿನ ಎಪಿಸೋಡ್ಸ್ಗೆ ಐ ಗಾಟ್ ಸೋ ಮಚ್ ಕಾಂಪ್ಲಿಮೆಂಟ್ ಅಂತ, ಗುಡ್, ಕೀಪ್ ಇಟ್ ಅಪ್ ಅಂತ ಹೇಳ್ತಿದ್ರು. ಸೊ ಹಂಗಾಗಿ ತುಂಬ ನನಗೆ ಆ್ಯಕ್ಟಿಂಗ್ ವೈಸ್ ನಂಗೆ ತುಂಬ ಪಾಸಿಟಿವೇ ಬಂದಿರೋದು, ನಂಗೆ ನೆಗೆಟಿವ್ ಯಾವತ್ತೂ ಆಗಿಲ್ಲ. ಮಧುಶ್ರೀ ಲೈಫಲ್ಲಿ ಏನೇ ಅಪ್ಸ್ ಆ್ಯಂಡ್ ಡೌನ್ಸ್ ಆದರೂ ಫಸ್ಟ್ ಕಾಲ್ ಮಾಡೋದು ಯಾರಿಗೆ ಅಂತ? ನಾನು ದೇವ್ರು ಇಟ್ಕೊಂಡಿದ್ದೀನಿ. ಐ ಜಸ್ಟ್ ಸಿಟ್ ಇನ್ ಫ್ರಂಟ್ ಆಫ್ ಹಿಮ್. ನನಗೆ ಏನಿದೆ ಎಲ್ಲ ಹೇಳ್ಕೊಳ್ತೀನಿ. ಯಾಕಂದರೆ ನಾನು ತುಂಬ ನನ್ನ ಲೈಫಲ್ಲಿ ಬಿಲೀವ್ ಮಾಡೋದು ನಮ್ಮಮ್ಮನ. ಸೊ ನಮ್ಮಮ್ಮ ಸ್ವಲ್ಪ ಎಮೋಷ್ನಲಿ ವೀಕ್. ಸೊ ನಾನು ಅವ್ರ ಹತ್ರ ಎಲ್ಲನೂ ಹೇಳ್ಕೊಳಕ್ಕಾಗಲ್ಲ. ಸೊ ಹಂಗಾಗಿ ನಾನು ಯಾರನ್ನೂ ಅಷ್ಟು ಬಿಲೀವ್ ಮಾಡಲ್ಲ. ಮುಂಚೆ ಐ ಯೂಸ್ ಟು ಬಿಲೀವ್ ಲಾಡ್ ಆಫ್ ಫೀಮೇಲ್ ಫ್ರೆಂಡ್ಸ್ ನನಗೆ ತುಂಬ ಇದ್ದರು. ಸೊ ಎಲ್ಲರನ್ನೂ ಬಿಲೀವ್ ಮಾಡ್ತಿದ್ದೆ. ಬಟ್ ಇವಾಗ ನೋ, ನನಗೆ ಗೊತ್ತು. ಐ ಡೋಂಟ್ ನೋ. ಅಂದರೆ ಹುಡುಗಿರಿಗೆ ರೀಸನ್ನೇ ಬೇಡ. ಅಂದರೆ ಜಗಳ ಆಡೋದಕ್ಕಾಗಲಿ, ಮುನಿಸ್ಕೊಳ್ಳೋದಕ್ಕಾಗಲಿ. ಈ ಹುಡುಗಿರಿಗೆ ಇಟ್ ಈಸ್ ಟ್ರೂ. ಹುಡುಗಿರ್ ಫ್ರೆಂಡ್ಶಿಪ್ ಅಂದರೆ ತುಂಬ 90% ಇಟ್ ಡಸಂಟ್ ವರ್ಕೌಟ್. ಸೊ ನನಗೆ ವರ್ಕೌಟ್ ಆಗಲಿಲ್ಲ. ಸೊ ಹಂಗಾಗಿ ಇದ್ದಾರೆ, ಫ್ರೆಂಡ್ಸ್ ಇದ್ದಾರೆ. ಬಟ್ ಎಮೋಷ್ನಲಿ ಕನೆಕ್ಟೆಡ್ ಅಂತ ಯಾರೂ ಇಲ್ಲ ಅಷ್ಟೊಂದು. ಅಂದರೆ ಆವಾಗ ಮುಂಚೆ ಇದ್ದಷ್ಟು ಯಾರೂ ಇಲ್ಲ. ಯಾಕಂದರೆ ಎಲ್ಲರೂ ಅವ್ರವ್ರ ಲೈಫಲ್ಲಿ ಬ್ಯುಸಿ ಆಗಿದ್ದಾರೆ. ಸೊ ಕೂತ್ಕೊಂಡು ಮನ್ಸು ಬಿಚ್ಚಿ ಮಾತಾಡೋ ಅಂಥವ್ರು ಯಾರೂ ಇಲ್ಲ. ಸೊ ಹಾಗಾಗಿ ಐ ಜಸ್ಟ್ ಸಿಟ್ ಇನ್ ಫ್ರಂಟ್ ಆಫ್ ಹಿಮ್. ಅಳ್ತೀನಿ, ಹೇಳಬೇಕಾ ಹೇಳ್ಕೊಳ್ತೀನಿ. ಐ ಜಸ್ಟ್ ಫೀಲ್ ಹಿಮ್ ಲೈಕ್ ನನ್ನ ಫ್ರೆಂಡ್ ಥರನೇ ನಾನು ಟ್ರೀಟ್ ಮಾಡ್ತೀನಿ. ಸೊ ಏನೇನು ಬೇಕೆಲ್ಲ ಹೇಳ್ಕೊಂಡು ಹತ್ಬಿಡ್ತೀನಿ. ಸೊ ಅಷ್ಟೇ. ಈಗ ಫಿಟ್ನೆಸ್ಸು ಮತ್ತು ಡಯಟು, ಸ್ಕಿನ್ ಕೇರ್ ಅಂತ ಬಂದಾಗ ಹೋಮ್ ರೆಮಿಡಿ ಏನು ಮಾಡ್ತೀರಿ ಸ್ಕಿನ್ ಮತ್ತು ಹೇರಿಗೆ? ಅಥವಾ ಹೊರಗಡೆ ಸ್ಪಾಗೆ ಹೋಗ್ತೀರಾ? ಯಾವ ರೀತಿ ಮೇಂಟೈನ್ ಮಾಡ್ತೀರಿ? ಇಲ್ಲ, ನಾನು ಹೇಳಿದೆ ಇದನ್ನು. ಯಾವುದೇ ಒಂದು ಹುಡುಗಿರಾಗಲಿ ಹೋಮ್ ರೆಮಿಡೀಸ್ ಆಗಿರ್ಬೋದು, ಸ್ಕ್ರಬ್ಬು, ಕ್ರೀಮ್ಸು, ಮತ್ತೊಂದು ಎಲ್ಲ ಯಾವುದೂ ಮಾಡಬಾರ್ದು. ಯಾವುದೂ ಮಾಡಬೇಡಿ.
ಜಸ್ಟ್ ಒಂದು ಡರ್ಮಟಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ ಅವ್ರು ಕೊಡೋ ಒಂದು 3 ಕ್ರೀಮ್ ಅಥವಾ 4 ಕ್ರೀಮ್ ಏನು ಕೊಡ್ತಾರೆ ರೆಗ್ಯುಲರಾಗಿ ಹಾಕ್ಕೊಂಡೋಗಿ. ದಟ್ ಈಸ್ ವೇ ಬೆಟರ್. ಯಾಕಂದರೆ ನಾನು ಸೀರಿಯಲಲ್ಲಿ ನೀವು ಸ್ಟಾರ್ಟಿಂಗ್ ಎಪಿಸೋಡ್ಸಲ್ಲಿ ನೋಡಿ ಐ ಹ್ಯಾಡ್ ಸೋ ಮಚ್ ಪಿಂಪಲ್ಸ್. ನನಗೆ ಯಾವತ್ತೂ ಪಿಂಪಲ್ಸೇ ಇರಲಿಲ್ಲ. ಸೀರಿಯಲ್ಗೆ ಹೋದ್ಮೇಲೆ ಇದ್ದಕ್ಕಿದ್ದಂಗೆ ಎಲ್ಲಿಲ್ದಿರೋ ಪಿಂಪಲ್ಸ್ ಎಲ್ಲ ಫುಲ್ ಫೇಸ್ ಆಗೋಯಿತು. ಸೊ ನಾನು ಏನೂ ಮನೆಯಲ್ಲಿ ಏನೂ ಟ್ರೈ ಮಾಡೋದಿಲ್ಲ, ರಿಸ್ಕ್ ತೊಗೊಳೋಕೆ ಹೋಗಿಲ್ಲ. ಆಮೇಲೆ ನಂಗೆ ಡಾಕ್ಟರ್ ಹೇಳಿದ್ದು ಫಸ್ಟು ನೀನು ಹೋಮ್ ರೆಮಿಡೀಸ್ನ ಸ್ಟಾಪ್ ಮಾಡಬೇಕಂತಲೇ ನನಗೆ ಸಜೆಸ್ಟ್ ಮಾಡಿದ್ದು. ಸೊ ಇವತ್ತು ನೋಡ್ಬೋದು ಐ ಹ್ಯಾವ್ ವೆರಿ ಹೆಲ್ದಿ ಸ್ಕಿನ್. ನಾನೇನು ಹೆಲ್ದಿ ಡ್ರಿಂಕ್ಸ್ ಆಗಿರ್ಬೋದು, ಆ ಜ್ಯೂಸ್ ಈ ಜ್ಯೂಸ್ ನೋ, ಹೋಮ್ ರೆಮಿಡೀಸ್ ಅಂತಲೂ ನನ್ನ ಫೇಸಿಗೆಲ್ಲ ಏನೂ ಹಚ್ಚಲ್ಲ. ಅವ್ರು ಕೊಡೋ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಆ್ಯಂಡ್ ನೈಟ್ ಕೇರ್ ಅಷ್ಟೇ ನಾನು ಯೂಸ್ ಮಾಡೋದು. ಸೊ ಇಟ್ ಈಸ್ ಗುಡ್. ಓಕೆ, ಹೇರ್ ಕೇರ್ ಏನು ಮಾಡ್ತೀರಿ? ಹೇರ್ ಕೇರು ಅಷ್ಟೇ. ನಾನು ಲೈಕ್ ಹೆರಿಡಿಟ್ರಿ ಮುಂಚೆಯಿಂದ ಸ್ವಲ್ಪ ಕೂದಲು ತೆಳುವೇನೆ. ಸೊ ಹಾಗಾಗಿ ಸ್ವಲ್ಪ ಡರ್ಮಟಾಲಜಿಸ್ಟ್ ಅದನ್ನು ನಾನೇನು ಟ್ರೈ ಮಾಡೋಕ್ಕೆ ಹೋಗಲ್ಲ ಮನೇಲಿ. ಯಾಕೆ ಒಂದೋಗಿ ಇನ್ನೊಂದು ಆಗೋದ ಅಂಥೇಳಿ ನಾನು ಡಾಕ್ಟರ್ ಹತ್ರನೇ ಕನ್ಸಲ್ಟ್ ಮಾಡಿಬಿಡ್ತೀನಿ. ಓಕೆ, ಯಾರು ನಿಮಗೆ ಗೈಡೆನ್ಸ್ ಕೊಡೋದು ಮೇಕಪ್ ಬಗ್ಗೆ ಎಲ್ಲ? ಯಾವ ಥರ ಲಿಪ್ಸ್ಟಿಕ್ ಇಷ್ಟ? ನೂಡ್ ಶೇಡಾ ಅಥವಾ ಡಾರ್ಕ್ ಲಿಪ್ಸ್ಟಿಕ್? ಯಾವ ಥರ ನಿಮ್ಗೆ ಇಷ್ಟ? ನನಗೆ ಯಾರು ಗೈಡೆನ್ಸ್ ಕೊಡಲ್ಲ. ಯಾಕಂದರೆ ನನಗೆ ಪರ್ಸ್ನಲಿ ಐ ಡೋಂಟ್ ಲೈಕ್ ಮೇಕಪ್. ಪ್ರಾಡಕ್ಟ್ ಯೂಸ್ ಮಾಡ್ತೀರಿ ಜಾಸ್ತಿ? ನನಗೆ ಪರ್ಸ್ನಲಿ ಮೇಕಪ್ ಇಷ್ಟ ಆಗಲ್ಲ. ಸೊ ಹಾಗಾಗಿ ಐ ಡೋಂಟ್ ಟೇಕ್ ಎನಿ ಸಜೆಷನ್ಸ್. ನೀವು ನಂಬಲ್ಲ, ನನ್ನ ಹತ್ರ ಲಿಪ್ಸ್ಟಿಕ್ ಕೂಡ ಇರಲಿಲ್ಲ. ನನ್ನ ತಂಗಿದು ಎಲ್ಲಾದರೂ ಆಚೆ ಹೋಗ್ಬೇಕಂದ್ರೆ ನನ್ನ ತಂಗಿ ಲಿಪ್ಸ್ಟಿಕ್ ಹಾಕ್ಕೊಂಡು ಹೋಗ್ತಿದ್ದೆ. ಇವಾಗ ನಾನು ಈ ಇನ್ಫ್ಲುಯೆನ್ಸಿಂಗ್ ಫೀಲ್ಡಿಗೆಲ್ಲ ಯಾವಾಗ ಬಂದೆ ಆವಾಗ ನಾನು ಫೌಂಡೇಶನ್ ಎಲ್ಲ ಏನು ಯೂಸ್ ಮಾಡ್ತಾ ಇರಲಿಲ್ಲ. ಜಸ್ಟ್ ಲಿಪ್ಸ್ಟಿಕ್, ಐಬ್ರೋ ಅಂತ ನಂಗೆ ತುಂಬ ಇಷ್ಟ ಬರ್ಕೊಳ್ಳೋಕ್ಕೆ. ಕಾಸ್ಟ್ಲಿಯೆಸ್ಟ್ ಮೇಕಪ್ ಪ್ರಾಡಕ್ಟ್ ಯಾವುದು ನಿಮ್ಮದು? ಕಾಸ್ಟ್ಲಿಯೆಸ್ಟ್ ಅಂದರೆ ಫೌಂಡೇಶನ್ನೇ. ಒಂದು 3 ಶೇಡ್ಸ್ ಏನೋ ಇಟ್ಕೊಂಡಿದ್ದೀನಿ. ಇಟ್ ಈಸ್ 3,3.5 ಅನಿಸುತ್ತೆ. ಅದು ಒಂದು 3 ಶೇಡ್ ಇಟ್ಕೊಂಡಿದ್ದೀನಿ. ಅದು ಸೀರಿಯಲಿಗೆ ಹೋದ್ಮೇಲೆ ತೊಗೊಂಡಿದ್ದೆ. ಯಾಕಂದರೆ ಬೇಕು ಇನ್ಮೇಲೆ ಇವೆಂಟ್ಸ್ ಅದು ಇದು ಅಂತ ಹೇಳಿ ತೊಗೊಂಡಿರೋದು. ಅದೇ ಅದು ಬಿಟ್ಟರೆ ನನಗೆ ಮೇಕಪ್ ಇಂಟ್ರೆಸ್ಟ್ ಇಲ್ಲದೆ ಇರೋದ್ರಿಂದ ನಾನು ಲಿಪ್ಸ್ಟಿಕ್ ಮತ್ತು ಐಬ್ರೋಸ್ ನಂಗೆ ತುಂಬ ಇಷ್ಟ ಆಗುತ್ತೆ ಡ್ರಾ ಮಾಡ್ಕೊಳ್ಳೋಕ್ಕೆ. ಸೊ ಐಬ್ರೋಸು ಲಿಪ್ಸ್ಟಿಕ್ ಮೇಲೆ ಇನ್ವೆಸ್ಟ್ ಮಾಡಿದ್ದೆ. ಸೀರಿಯಲಿಗೆ ಹೋದ್ಮೇಲೆ ಫೌಂಡೇಶನ್, ಕಾಂಪ್ಯಾಕ್ಟ್ ಅಂದರೆ ಏನು ಎಲ್ಲನೂ ಬ್ಲಷ್. ನನ್ನ ಲೈಫಲ್ಲಿ ಬ್ಲಷ್ ಆಗ್ತಾ ಇರಲಿಲ್ಲ ನಾನು. ಇವಾಗ ಸೀರಿಯಲ್ಗೆ ಹೋದ್ಮೇಲೆ ಬ್ಲಷ್, ಕಾಂಟೋರ್ ಏನೇನೋ ಹೇಳಿದ್ರು ನಮ್ಮ ಬಸವಣ್ಣ ಒಂದಷ್ಟು. ಸೊ ಎಲ್ಲನೂ ತೊಗೊಂಡು ಇಟ್ಕೊಂಡಿದ್ದೀನಿ. ಸೊ ಅಷ್ಟೇ. ಇವಾಗ ಯೂಸ್ ಆಗ್ತಿದೆ. ಇವಾಗ ಎಲ್ಲಾದರೂ ಹೋಗ್ಬೇಕಾದ್ರೆ ನನಗೆ ಮುಂಚೆ ಭಯ ಆಗೋದು. ಸೊ ಇವೆಂಟ್ಸ್ಗೆಲ್ಲ ಎಲ್ಲ ಮೇಕಪ್ ಹಾಕ್ಕೊಂಡು ಬರ್ತಾರೆ. ನಾನು ಏನು ಮಾಡಲಿ, ನನಗೆ ಬರೋದೇ ಇಲ್ವಲ್ಲ ಮೇಕಪ್ ಅಂತ. ತುಂಬ ಸಿಂಪಲಾಗಿ ಹೇಳ್ಕೊಟ್ರು. ಆದರೆ ನನಗೆ ಒಂದು ಅರ್ಥ ಆಗಿದ್ದು, ಸ್ಕಿನ್ ಚೆನ್ನಾಗಿದ್ರೆ ನೀವು ಮೇಕಪ್ ಆರಾಮಾಗಿ ಮಾಡ್ಕೋಬೋದು. ಎಲ್ಲ ಕೇಳ್ತಾರಲ್ಲ ಯಾವ ಫೌಂಡೇಶನ್ ಏನು ಟಿಪ್ಸು. ಸ್ಕಿನ್ ಚೆನ್ನಾಗಿದ್ರೆ ಮೇಕಪ್ ಹೆಂಗಾದರೂ ಕೂತ್ಕೊಳ್ಳೋದು ಚೆನ್ನಾಗಿ, ಸೀರಿಯಸ್ ಆಗಿ. ಫೈನಲಿ ನಿಮ್ಮನ್ನು ಇಷ್ಟಪಡುವಂಥ ಜನರಿಗೆ ಒಂದು ಮೆಸೇಜ್ ಕೊಡೋದಿದ್ರೆ ಏನು ಹೇಳ್ತೀರಿ? ಸೊ ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ, ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲನೂ ಇರುತ್ತೆ, ಕಷ್ಟ ಸುಖ ಎಲ್ಲನೂ ಇರುತ್ತೆ. ಸೊ ಜಸ್ಟ್ ಗೋ ವಿತ್ ದ ಫ್ಲೋ. ಬೇಜಾರಾದಾಗ ಹತ್ತು ಬಿಡಿ, ಖುಷಿ ಆದಾಗ ಖುಷಿ ಪಡಿ, ಎಲ್ಲನೂ ಫೀಲಿಂಗ್ ಎಕ್ಸ್ಪೀರಿಯೆನ್ಸ್ ಮಾಡಿ ಆ್ಯಂಡ್ ಜಸ್ಟ್ ಗೋ ವಿತ್ ದ ಫ್ಲೋ. ಯಾವತ್ತೂ ಏನು ಪ್ಲ್ಯಾನ್ ಮಾಡ್ಕೊಂಡು ಹೋಗಬೇಡಿ. ಪ್ಲ್ಯಾನ್ ಮಾಡ್ಕೊಂಡು ಅದ್ರ ಪ್ರಕಾರ ವರ್ಕ್ ಮಾಡೋಂಗಿದ್ರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಬಟ್ ತುಂಬ ಪ್ಲ್ಯಾನ್ ಮಾಡ್ಕೊಂಡೆಲ್ಲ ಹೋಗಬೇಡಿ. ಒಂದು ಗೋಲ್ ಅಂತ ಇದ್ದರೆ ಅದ್ರ ಪ್ರಕಾರನೇ ವರ್ಕ್ ಮಾಡ್ಕೊಂಡು ಹೋಗಿ. ಸೊ ಖುಷಿಯಾಗಿರಿ ಯಾವಾಗ್ಲೂ. ಆ್ಯಂಡ್ ಎಲ್ರಿಗೂ ಒಳ್ಳೇದೇ ಬಯಸಿ, ಯಾವತ್ತೂ ಕೆಟ್ಟದ್ದು ಬಯಸಬೇಡಿ. ಆದಷ್ಟು ಒಳ್ಳೇದು ಬಯಸಿ. ಒಳ್ಳೇದು ಬಯಸೋಕ್ಕಾಗಲಿಲ್ಲ ಅಂದರೆ ಸುಮ್ಮನೆ ಇದ್ಬಿಡಿ. ಬಟ್ ಕೆಟ್ಟದಂತೂ ಯಾರಿಗೂ ಬಯಸೋದಕ್ಕೆ ಹೋಗಬೇಡಿ. ಆ್ಯಂಡ್ ಅವ್ರು ನಿಮಗೆ ಕೆಟ್ಟದ್ದು ಬಯಸಿದ್ರೆ ದೇವ್ರು ನೋಡ್ಕೊಳ್ತಾರೆ. ಸೊ ಅಷ್ಟೇ, ಖುಷಿಯಾಗಿರಿ ಆ್ಯಂಡ್ ಎಲ್ಲರಿಗೂ ಒಳ್ಳೇದು ಬಯಸಿ.